ನಾರಾಯಣ ಹರಿ ಅಂತಾರೆ. ಆದ್ರೆ ಆ ಜಿಲ್ಲೆ ಮಾತ್ರ ವೈದ್ಯರ ಕೊರತೆಯನ್ನ ಅನುಭವಿಸ್ತಾ ಇದೆ. ಜನರು ವೈದ್ಯರಿಲ್ಲದೆ ಪರದಾಡ್ತಾ ಇದ್ದಾರೆ. ಹಾಗಿದ್ರೆ ಆ ಜಿಲ್ಲೆ ಯಾವುದು ಅಂತ ಹೇಳ್ತೀವಿ ಈ ಸ್ಟೋರಿಯು. ಅಲ್ಲೊಬ್ಬ ಇಲ್ಲೊಬ್ಬ ವೈದ್ಯರು, ಡಾಕ್ಟರ್ಗಳಿಗಾಗಿ ಕಾಯುತ್ತಿರುವ ಜನರು, ಇಲ್ಲಿ ಆಗಲ್ಲ ಬೇರೆಡೆ ಹೋಗಿ ಅನ್ನೋ ಉತ್ತರ. ಇದು ಕೊಡಗು ಜಿಲ್ಲೆಯ ಆರೋಗ್ಯ ಇಲಾಖೆಯ ಕತೆ ವ್ಯತೆ. ಕೊಡಗಿಗೆ ಕಾಡುತ್ತಿದೆ ವೈದ್ಯರ ಕೊರತೆ. ವೈದ್ಯರಿಲ್ಲದೆ ನೆರಳಾಡುತ್ತಿದ್ದಾರೆ ಜನತೆ. ಜನರು ಆರೋಗ್ಯವಾಗಿರಬೇಕಾದ್ರೆ ಕಾಲಕಾಲಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುವಂತಿರಬೇಕು. ಆದರೆ ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಹೊರತುಪಡಿಸಿ ಜಿಲ್ಲೆಯಲ್ಲಿ ಒಟ್ಟು 38 ಆರೋಗ್ಯ ಕೇಂದ್ರಗಳಿದ್ದು, ಈ ಆರೋಗ್ಯ ಕೇಂದ್ರದಲ್ಲಿ ಒಟ್ಟು 86 ವೈದ್ಯರು ಇರಬೇಕು. ಆದರೆ ಕೇವಲ 47 ವೈದ್ಯರು ಮಾತ್ರ ಇದ್ದು 39 ವೈದ್ಯರ ಕೊರತೆ ಜನರಿಗೆ ಕಾಡುತ್ತಿದೆ. ಏನೊಂದು ಹೊರಗಡೆ ಒಂದು ಹಾಸ್ಪಿಟಲ್ ಅಂತ ಯೂನಿಟ್ ಇರುತ್ತೆ, ಬಟ್ ಅಲ್ಲಿ ಡಾಕ್ಟರ್ಗಳೇ ಇರಲ್ಲ. ವಾರದಲ್ಲಿ 1 ದಿನ 2 ದಿನ ಬರ್ತಾರೆ, ಕೆಲವು ವಾರ ಬರೋದೇ ಇಲ್ಲ. ಎಷ್ಟೋ ದೂರದಿಂದ ಬಸ್ ಇರಲ್ಲ, ನಡ್ಕೊಂಡು ಬರೋರು ಇರ್ತಾರೆ. ಅಲ್ಲಿ ಬಂದು ಕಾಯ್ತಾರೆ, ಪ್ರಯತ್ನ ಇಲ್ಲ, ಸಂಜೆವರೆಗೆ ಕಾದು ವಾಪಸ್ ಹೋಗೋದಕ್ಕೆ. ಅಂತದ್ದು ನೋಡಿದ್ರಾಗ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಇನ್ನು ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿಯೂ 20% ವೈದ್ಯರ ಕೊರತೆ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಮಂಗಳೂರು ಅಥವಾ ಮೈಸೂರಿಗೆ ತೆರಳಬೇಕಾಗಿದೆ. ನೂತನ ಕಟ್ಟಡ, ಮೂಲಭೂತ ಸೌಲಭ್ಯ, ಎಂಆರ್ಐ ಸ್ಕ್ಯಾನಿಂಗ್ ಬಿಟ್ರೆ ಒಬ್ಬರು ನರರೋಗ ತಜ್ಞರಿಲ್ಲ. ಇತ್ತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಿಲ್ಲೆಗೆ ವೈದ್ಯರುಗಳ ನೇಮಕವಾಗಲಿದೆ ಅಂತಾರೆ. ಜಿಲ್ಲೆಯಲ್ಲಿ ಇದುವರೆಗೆ ನಮಗೆ ಏನು 47 ಸ್ಪೆಷಲಿಸ್ಟ್ ಇರುವಂತದ್ರಲ್ಲಿ ನಮಗೆ ಸ್ಯಾಂಕ್ಷನ್ ಆಗಿರೋದು. ಅದರಲ್ಲಿ 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನನ್ನ ಜೊತೆಗೆ ಈ MBBS ಡಾಕ್ಟರ್ಸ್ ಇರುವಂತದ್ದು 39 ಜನನ ತಗೋಬೇಕಾಗಿತ್ತು. ಅದರಲ್ಲಿ ನಮಗೆ ಈಗ ಈ ಒಟ್ಟು 39 ಜನದಲ್ಲಿ 28 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಲ್ಲ, ಡಾಕ್ಟರ್ಸ್ ಇಲ್ಲದೆ ಇರೋದು ಯಾವುದೂ ಇಲ್ಲ. ಬಟ್ ನಾವೇನಂದ್ರೆ ಡೆಪ್ಯುಟೇಷನ್ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರುವಂತದ್ದನ್ನ ಕೂಡ ಮಾಡ್ತಾ ಇದೀವಿ ಬೇರೆ ಕಡೆ ಖಾಲಿ ಇದ್ದಂತ ಸಂದರ್ಭದಲ್ಲಿ. ಅದೇನೇ ಇರಲಿ, ಕೊಡಗು ಜಿಲ್ಲೆ ವೈದ್ಯರ ಕೊರತೆಯಿಂದ ನರಳುತ್ತಿದೆ. ಅತ್ತ ಜನರು ನುರಿತ ವೈದ್ಯರನ್ನ ನೇಮಕ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕ್ಯಾಮರಾಮನ್ ದಿವಾಕರ್ ಜೊತೆಗೆ ಅನುಕಾರಿಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನಾರಾಯಣ ಹರಿ ಅಂತಾರೆ. ಆದ್ರೆ ಆ ಜಿಲ್ಲೆ ಮಾತ್ರ ವೈದ್ಯರ ಕೊರತೆಯನ್ನ ಅನುಭವಿಸ್ತಾ ಇದೆ. ಜನರು ವೈದ್ಯರಿಲ್ಲದೆ ಪರದಾಡ್ತಾ ಇದ್ದಾರೆ. ಹಾಗಿದ್ರೆ ಆ ಜಿಲ್ಲೆ ಯಾವುದು ಅಂತ ಹೇಳ್ತೀವಿ ಈ ಸ್ಟೋರಿಯು. ಅಲ್ಲೊಬ್ಬ ಇಲ್ಲೊಬ್ಬ ವೈದ್ಯರು, ಡಾಕ್ಟರ್ಗಳಿಗಾಗಿ ಕಾಯುತ್ತಿರುವ ಜನರು, ಇಲ್ಲಿ ಆಗಲ್ಲ ಬೇರೆಡೆ ಹೋಗಿ ಅನ್ನೋ ಉತ್ತರ. ಇದು ಕೊಡಗು ಜಿಲ್ಲೆಯ ಆರೋಗ್ಯ ಇಲಾಖೆಯ ಕತೆ ವ್ಯತೆ. ಕೊಡಗಿಗೆ ಕಾಡುತ್ತಿದೆ ವೈದ್ಯರ ಕೊರತೆ. ವೈದ್ಯರಿಲ್ಲದೆ ನೆರಳಾಡುತ್ತಿದ್ದಾರೆ ಜನತೆ. ಜನರು ಆರೋಗ್ಯವಾಗಿರಬೇಕಾದ್ರೆ ಕಾಲಕಾಲಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುವಂತಿರಬೇಕು. ಆದರೆ ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಹೊರತುಪಡಿಸಿ ಜಿಲ್ಲೆಯಲ್ಲಿ ಒಟ್ಟು 38 ಆರೋಗ್ಯ ಕೇಂದ್ರಗಳಿದ್ದು, ಈ ಆರೋಗ್ಯ ಕೇಂದ್ರದಲ್ಲಿ ಒಟ್ಟು 86 ವೈದ್ಯರು ಇರಬೇಕು. ಆದರೆ ಕೇವಲ 47 ವೈದ್ಯರು ಮಾತ್ರ ಇದ್ದು 39 ವೈದ್ಯರ ಕೊರತೆ ಜನರಿಗೆ ಕಾಡುತ್ತಿದೆ. ಏನೊಂದು ಹೊರಗಡೆ ಒಂದು ಹಾಸ್ಪಿಟಲ್ ಅಂತ ಯೂನಿಟ್ ಇರುತ್ತೆ, ಬಟ್ ಅಲ್ಲಿ ಡಾಕ್ಟರ್ಗಳೇ ಇರಲ್ಲ. ವಾರದಲ್ಲಿ 1 ದಿನ 2 ದಿನ ಬರ್ತಾರೆ, ಕೆಲವು ವಾರ ಬರೋದೇ ಇಲ್ಲ. ಎಷ್ಟೋ ದೂರದಿಂದ ಬಸ್ ಇರಲ್ಲ, ನಡ್ಕೊಂಡು ಬರೋರು ಇರ್ತಾರೆ. ಅಲ್ಲಿ ಬಂದು ಕಾಯ್ತಾರೆ, ಪ್ರಯತ್ನ ಇಲ್ಲ, ಸಂಜೆವರೆಗೆ ಕಾದು ವಾಪಸ್ ಹೋಗೋದಕ್ಕೆ. ಅಂತದ್ದು ನೋಡಿದ್ರಾಗ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಇನ್ನು ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿಯೂ 20% ವೈದ್ಯರ ಕೊರತೆ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಮಂಗಳೂರು ಅಥವಾ ಮೈಸೂರಿಗೆ ತೆರಳಬೇಕಾಗಿದೆ. ನೂತನ ಕಟ್ಟಡ, ಮೂಲಭೂತ ಸೌಲಭ್ಯ, ಎಂಆರ್ಐ ಸ್ಕ್ಯಾನಿಂಗ್ ಬಿಟ್ರೆ ಒಬ್ಬರು ನರರೋಗ ತಜ್ಞರಿಲ್ಲ. ಇತ್ತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಿಲ್ಲೆಗೆ ವೈದ್ಯರುಗಳ ನೇಮಕವಾಗಲಿದೆ ಅಂತಾರೆ. ಜಿಲ್ಲೆಯಲ್ಲಿ ಇದುವರೆಗೆ ನಮಗೆ ಏನು 47 ಸ್ಪೆಷಲಿಸ್ಟ್ ಇರುವಂತದ್ರಲ್ಲಿ ನಮಗೆ ಸ್ಯಾಂಕ್ಷನ್ ಆಗಿರೋದು. ಅದರಲ್ಲಿ 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನನ್ನ ಜೊತೆಗೆ ಈ MBBS ಡಾಕ್ಟರ್ಸ್ ಇರುವಂತದ್ದು 39 ಜನನ ತಗೋಬೇಕಾಗಿತ್ತು. ಅದರಲ್ಲಿ ನಮಗೆ ಈಗ ಈ ಒಟ್ಟು 39 ಜನದಲ್ಲಿ 28 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ.
ಅಲ್ಲ, ಡಾಕ್ಟರ್ಸ್ ಇಲ್ಲದೆ ಇರೋದು ಯಾವುದೂ ಇಲ್ಲ. ಬಟ್ ನಾವೇನಂದ್ರೆ ಡೆಪ್ಯುಟೇಷನ್ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರುವಂತದ್ದನ್ನ ಕೂಡ ಮಾಡ್ತಾ ಇದೀವಿ ಬೇರೆ ಕಡೆ ಖಾಲಿ ಇದ್ದಂತ ಸಂದರ್ಭದಲ್ಲಿ. ಅದೇನೇ ಇರಲಿ, ಕೊಡಗು ಜಿಲ್ಲೆ ವೈದ್ಯರ ಕೊರತೆಯಿಂದ ನರಳುತ್ತಿದೆ. ಅತ್ತ ಜನರು ನುರಿತ ವೈದ್ಯರನ್ನ ನೇಮಕ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆಗೆ ಅನುಕಾರಿಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನಾರಾಯಣ ಹರಿ ಅಂತಾರೆ. ಆದ್ರೆ ಆ ಜಿಲ್ಲೆ ಮಾತ್ರ ವೈದ್ಯರ ಕೊರತೆಯನ್ನ ಅನುಭವಿಸ್ತಾ ಇದೆ. ಜನರು ವೈದ್ಯರಿಲ್ಲದೆ ಪರದಾಡ್ತಾ ಇದ್ದಾರೆ. ಹಾಗಿದ್ರೆ ಆ ಜಿಲ್ಲೆ ಯಾವುದು ಅಂತ ಹೇಳ್ತೀವಿ ಈ ಸ್ಟೋರಿ. ಅಲ್ಲೊಬ್ಬ ಇಲ್ಲೊಬ್ಬ ವೈದ್ಯರು, ಡಾಕ್ಟರ್ಗಳಿಗಾಗಿ ಕಾಯುತ್ತಿರುವ ಜನರು, ಇಲ್ಲಿ ಆಗಲ್ಲ ಬೇರೆಡೆ ಹೋಗಿ ಅನ್ನೋ ಉತ್ತರ. ಇದು ಕೊಡಗು ಜಿಲ್ಲೆಯ ಆರೋಗ್ಯ ಇಲಾಖೆಯ ಕತೆ ವ್ಯತೆ. ಕೊಡಗಿಗೆ ಕಾಡುತ್ತಿದೆ ವೈದ್ಯರ ಕೊರತೆ. ವೈದ್ಯರಿಲ್ಲದೆ ನೆರಳಾಡುತ್ತಿದ್ದಾರೆ ಜನತೆ. ಜನರು ಆರೋಗ್ಯವಾಗಿರಬೇಕಾದ್ರೆ ಕಾಲಕಾಲಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುವಂತಿರಬೇಕು. ಆದರೆ ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಹೊರತುಪಡಿಸಿ ಜಿಲ್ಲೆಯಲ್ಲಿ ಒಟ್ಟು 38 ಆರೋಗ್ಯ ಕೇಂದ್ರಗಳಿದ್ದು, ಈ ಆರೋಗ್ಯ ಕೇಂದ್ರದಲ್ಲಿ ಒಟ್ಟು 86 ವೈದ್ಯರು ಇರಬೇಕು. ಆದರೆ ಕೇವಲ 47 ವೈದ್ಯರು ಮಾತ್ರ ಇದ್ದು 39 ವೈದ್ಯರ ಕೊರತೆ ಜನರಿಗೆ ಕಾಡುತ್ತಿದೆ. ಏನೊಂದು ಹೊರಗಡೆ ಒಂದು ಹಾಸ್ಪಿಟಲ್ ಅಂತ ಯೂನಿಟ್ ಇರುತ್ತೆ, ಬಟ್ ಅಲ್ಲಿ ಡಾಕ್ಟರ್ಗಳೇ ಇರಲ್ಲ. ವಾರದಲ್ಲಿ 1 ದಿನ 2 ದಿನ ಬರ್ತಾರೆ, ಕೆಲವು ವಾರ ಬರೋದೇ ಇಲ್ಲ. ಎಷ್ಟೋ ದೂರದಿಂದ ಬಸ್ ಇರಲ್ಲ, ನಡ್ಕೊಂಡು ಬರೋರು ಇರ್ತಾರೆ. ಅಲ್ಲಿ ಬಂದು ಕಾಯ್ತಾರೆ, ಪ್ರಯತ್ನ ಇಲ್ಲ, ಸಂಜೆವರೆಗೆ ಕಾದು ವಾಪಸ್ ಹೋಗೋದಕ್ಕೆ. ಅಂತದ್ದು ನೋಡಿದ್ರಾಗ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಇನ್ನು ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿಯೂ 20% ವೈದ್ಯರ ಕೊರತೆ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಮಂಗಳೂರು ಅಥವಾ ಮೈಸೂರಿಗೆ ತೆರಳಬೇಕಾಗಿದೆ. ನೂತನ ಕಟ್ಟಡ, ಮೂಲಭೂತ ಸೌಲಭ್ಯ, ಎಂಆರ್ಐ ಸ್ಕ್ಯಾನಿಂಗ್ ಬಿಟ್ರೆ ಒಬ್ಬರೇ ಒಬ್ಬರು ನರರೋಗ ತಜ್ಞರಿಲ್ಲ. ಇತ್ತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಿಲ್ಲೆಗೆ ವೈದ್ಯರುಗಳ ನೇಮಕವಾಗಲಿದೆ ಅಂತಾರೆ. ಜಿಲ್ಲೆಯಲ್ಲಿ ಇದುವರೆಗೆ ನಮಗೆ ಏನು 47 ಸ್ಪೆಷಲಿಸ್ಟ್ ಇರುವಂತದ್ರಲ್ಲಿ ಇರುವಂತದ್ದಾದ್ರೆ ನಮಗೆ ಸ್ಯಾಂಕ್ಷನ್ ಆಗಿರೋದು. ಅದರಲ್ಲಿ 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ನನ್ನ ಜೊತೆಗೆ ಈ MBBS ಡಾಕ್ಟರ್ಸ್ ಇರುವಂತದ್ದು 39 ಜನನ ತಗೋಬೇಕಾಗಿತ್ತು. ಅದರಲ್ಲಿ ನಮಗೆ ಈಗ ಒಟ್ಟು 39 ಜನದಲ್ಲಿ 28 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಲ್ಲ, ಡಾಕ್ಟರ್ಸ್ ಇಲ್ಲದೆ ಇರೋದು ಯಾವುದೂ ಇಲ್ಲ. ಬಟ್ ನಾವೇನಂದ್ರೆ ಡೆಪ್ಯುಟೇಷನ್ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರುವಂತದ್ದನ್ನ ಕೂಡ ಮಾಡ್ತಾ ಇದೀವಿ ಬೇರೆ ಕಡೆ ಖಾಲಿ ಇದ್ದಂತ ಸಂದರ್ಭದಲ್ಲಿ. ಅದೇನೇ ಇರಲಿ, ಕೊಡಗು ಜಿಲ್ಲೆ ವೈದ್ಯರ ಕೊರತೆಯಿಂದ ನರಳುತ್ತಿದೆ. ಅತ್ತ ಜನರು ನುರಿತ ವೈದ್ಯರನ್ನ ನೇಮಕ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆಗೆ ಅನುಕಾರಿಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನಾರಾಯಣ ಹರಿ ಅಂತಾರೆ. ಆದ್ರೆ ಆ ಜಿಲ್ಲೆ ಮಾತ್ರ ವೈದ್ಯರ ಕೊರತೆಯನ್ನ ಅನುಭವಿಸ್ತಾ ಇದೆ. ಜನರು ವೈದ್ಯರಿಲ್ಲದೆ ಪರದಾಡ್ತಾ ಇದ್ದಾರೆ. ಹಾಗಿದ್ರೆ ಆ ಜಿಲ್ಲೆ ಯಾವುದು ಅಂತ ಹೇಳ್ತೀವಿ ಈ ಸ್ಟೋರಿ. ಅಲ್ಲೊಬ್ಬ ಇಲ್ಲೊಬ್ಬ ವೈದ್ಯರು, ಡಾಕ್ಟರ್ಗಳಿಗಾಗಿ ಕಾಯುತ್ತಿರುವ ಜನರು, ಇಲ್ಲಿ ಆಗಲ್ಲ ಬೇರೆಡೆ ಹೋಗಿ ಅನ್ನೋ ಉತ್ತರ. ಇದು ಕೊಡಗು ಜಿಲ್ಲೆಯ ಆರೋಗ್ಯ ಇಲಾಖೆಯ ಕತೆ ವ್ಯತೆ. ಕೊಡಗಿಗೆ ಕಾಡುತ್ತಿದೆ ವೈದ್ಯರ ಕೊರತೆ. ವೈದ್ಯರಿಲ್ಲದೆ ನೆರಳಾಡುತ್ತಿದ್ದಾರೆ ಜನತೆ. ಜನರು ಆರೋಗ್ಯವಾಗಿರಬೇಕಾದ್ರೆ ಕಾಲಕಾಲಕ್ಕೆ ಸರಿಯಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುವಂತಿರಬೇಕು. ಆದರೆ ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಹೊರತುಪಡಿಸಿ ಜಿಲ್ಲೆಯಲ್ಲಿ ಒಟ್ಟು 38 ಆರೋಗ್ಯ ಕೇಂದ್ರಗಳಿದ್ದು, ಈ ಆರೋಗ್ಯ ಕೇಂದ್ರದಲ್ಲಿ ಒಟ್ಟು 86 ವೈದ್ಯರು ಇರಬೇಕು. ಆದರೆ ಕೇವಲ 47 ವೈದ್ಯರು ಮಾತ್ರ ಇದ್ದು 39 ವೈದ್ಯರ ಕೊರತೆ ಜನರಿಗೆ ಕಾಡುತ್ತಿದೆ. ಏನೊಂದು ಹೊರಗಡೆ ಒಂದು ಹಾಸ್ಪಿಟಲ್ ಅಂತ ಯೂನಿಟ್ ಇರುತ್ತೆ, ಬಟ್ ಅಲ್ಲಿ ಡಾಕ್ಟರ್ಗಳೇ ಇರಲ್ಲ. ವಾರದಲ್ಲಿ 1 ದಿನ 2 ದಿನ ಬರ್ತಾರೆ, ಕೆಲವು ವಾರ ಬರೋದೇ ಇಲ್ಲ. ಎಷ್ಟೋ ದೂರದಿಂದ ಬಸ್ ಇರಲ್ಲ, ನಡ್ಕೊಂಡು ಬರೋರು ಇರ್ತಾರೆ. ಅಲ್ಲಿ ಬಂದು ಕಾಯ್ತಾರೆ, ಪ್ರಯತ್ನ ಇಲ್ಲ, ಸಂಜೆವರೆಗೆ ಕಾದು ವಾಪಸ್ ಹೋಗೋದಕ್ಕೆ. ಅಂತದ್ದು ನೋಡಿದ್ರಾಗ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಇನ್ನು ಮಡಿಕೇರಿಯಲ್ಲಿರುವ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿಯೂ 20% ವೈದ್ಯರ ಕೊರತೆ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಮಂಗಳೂರು ಅಥವಾ ಮೈಸೂರಿಗೆ ತೆರಳಬೇಕಾಗಿದೆ. ನೂತನ ಕಟ್ಟಡ, ಮೂಲಭೂತ ಸೌಲಭ್ಯ, ಎಂಆರ್ಐ ಸ್ಕ್ಯಾನಿಂಗ್ ಬಿಟ್ರೆ ಒಬ್ಬರೇ ಒಬ್ಬರು ನರರೋಗ ತಜ್ಞರಿಲ್ಲ. ಇತ್ತ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅತಿ ಶೀಘ್ರದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಜಿಲ್ಲೆಗೆ ವೈದ್ಯರುಗಳ ನೇಮಕವಾಗಲಿದೆ ಅಂತಾರೆ. ಜಿಲ್ಲೆಯಲ್ಲಿ ಇದುವರೆಗೆ ನಮಗೆ ಏನು 47 ಸ್ಪೆಷಲಿಸ್ಟ್ ಇರುವಂತದ್ರಲ್ಲಿ ಇರುವಂತದ್ದಾದ್ರೆ ನಮಗೆ ಸ್ಯಾಂಕ್ಷನ್ ಆಗಿರೋದು. ಅದರಲ್ಲಿ 19 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ.
ನನ್ನ ಜೊತೆಗೆ ಈ MBBS ಡಾಕ್ಟರ್ಸ್ ಇರುವಂತದ್ದು 39 ಜನನ ತಗೋಬೇಕಾಗಿತ್ತು. ಅದರಲ್ಲಿ ನಮಗೆ ಈಗ ಈ ಒಟ್ಟು 39 ಜನದಲ್ಲಿ 28 ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಲ್ಲ, ಡಾಕ್ಟರ್ಸ್ ಇಲ್ಲದೆ ಇರೋದು ಯಾವುದೂ ಇಲ್ಲ. ಬಟ್ ನಾವೇನಂದ್ರೆ ಡೆಪ್ಯುಟೇಷನ್ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇರುವಂತದ್ದನ್ನ ಕೂಡ ಮಾಡ್ತಾ ಇದೀವಿ ಬೇರೆ ಕಡೆ ಖಾಲಿ ಇದ್ದಂತ ಸಂದರ್ಭದಲ್ಲಿ. ಅದೇನೇ ಇರಲಿ, ಕೊಡಗು ಜಿಲ್ಲೆ ವೈದ್ಯರ ಕೊರತೆಯಿಂದ ನರಳುತ್ತಿದೆ. ಅತ್ತ ಜನರು ನುರಿತ ವೈದ್ಯರನ್ನ ನೇಮಕ ಮಾಡುವಂತೆ ಆಗ್ರಹಿಸುತ್ತಿದ್ದಾರೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆಗೆ ಅನುಕಾರಿಯಪ್ಪ ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.